ನಮಸ್ಕಾರ, ಸರಿತಾ ಶ್ರೀ ಲೈಫ್ ಸ್ಟೈಲ್ಗೆ. ಇವತ್ತು ಜನವರಿ ಮಂತ್ದು ನಮ್ಮ ಕ್ಲಬ್ಬಲ್ಲಿ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮ ಜೊತೆಗೆ ಗಣರಾಜ್ಯೋತ್ಸವದ ವಿಶೇಷ ಭಾರತಾಂಬೆಗೆ ಪೂಜೆನ ಮಾಡಿದರು. ತುಂಬಾ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಇನ್ನು ಡೆಕೋರೇಷನ್ ಎಲ್ಲ ಮಾಡಿದ್ಮೇಲೆ ನಾವು ಹೆಣ್ಮಕ್ಳು ಸುಮ್ಮನೆ ಇರ್ತೀವ, ಎಲ್ಲದ ಕಡೆ ನಮ್ಮದೇ ಅವಳಿ ವಿಡಿಯೋ ಫೋಟೋಸು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಎಲ್ಲರೂ ಜಾಯ್ನ್ ಆಗ್ತೀವಿ, ನಮಗೆ ಗೊತ್ತಿಲ್ಲದಂಗೆ ನನ್ನ ಫೋಟೋಸ್ ತೆಗೀರಿ, ನನ್ನ ವೀಡಿಯೋಸ್ ತೆಗೀರಿ ಅಂತ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿತ್ತು. ವೀಡಿಯೋಸು ಫೋಟೋಸ್ ಎಲ್ಲ ಆದಮೇಲೆ ಒಂದು ಗೇಮ್ ಇತ್ತು. ಯಾವಾಗಲೂ ಕ್ಲಬ್ಬಲ್ಲಿ ಒಂದು ಗೇಮ್ ಇದ್ದೇ ಇರುತ್ತೆ. ಇದು ಮಿರರ್ ಮೇಲೆ ಕಾಯಿನ್ನ ಹಾಕಿರ್ತಾರೆ, ಎಷ್ಟು ಕಾಯಿನ್ನ ಕಲೆಕ್ಟ್ ಮಾಡ್ತಾರೆ ಒಬ್ಬರು ಅನ್ನೋ ಅಂಥ ಗೇಮು. ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಸುಮಾರು 14 ಕಾಯಿನ್ನ ತೊಗೊಂಡವರು ವಿನ್ ಆದರು. ಅದು ಹೆಂಗೆ ತೊಗೊಂಡ್ರು ನಿಜವಾಗ್ಲೂ ಗೊತ್ತಿಲ್ಲ. ನನಗೆ 4 ಕಾಯಿನೇ ಬಂದಿದ್ದು. ಗೇಮ್ ಎಲ್ಲ ಮುಗಿಸೋಷ್ಟರಲ್ಲಿ ಆವಾಗಲೇ ಫ್ಯಾನ್ಸಿ ಡ್ರೆಸ್ ಇತ್ತು. ಪ್ರತಿಯೊಬ್ಬರು ಮಹಿಳೆ ಇಷ್ಟಪಡೋರು ಫ್ಯಾನ್ಸಿ ಡ್ರೆಸ್ ಹಾಕೋಬೋದಿತ್ತು. ಹಂಗಾಗಿ ನಾವು ಸುಮಾರು ಜನ ಭಾಗವಹಿಸಿದ್ವಿ. ಅದರಲ್ಲಿ ಶ್ವೇತನೂ ಭಾಗವಹಿಸಿದ್ಲು, ನಾನು ಭಾಗವಹಿಸಿದ್ದೆ. ಅದಂತೂ ತುಂಬಾ ಚೆನ್ನಾಗಿ ಬಂತು. ಇನ್ನು ಹಾಡು ಡ್ರಾಮಾ ಅವು ಕೂಡ ತುಂಬಾ ಚೆನ್ನಾಗಿತ್ತು. ಕೆಲವ್ರಿಗೆಲ್ರಿಗೂ ಪ್ರೈಸು ಕೂಡ ಬಂತು. ಅದರಲ್ಲಿ ಶ್ವೇತನಿಗೂ ಸೆಕೆಂಡ್ ಪ್ರೈಸ್ ಬಂತು, ಅವಳದು ಬೆಂಗಾಲಿ ಡ್ರೆಸ್ಗೆ. ನಾನು ಮರಾಠಿ ಡ್ರೆಸ್ನ ಹಾಕ್ಕೊಂಡಿದ್ದೆ. ನಂದು ಚೆನ್ನಾಗಿತ್ತು, ಆದರೆ ನಮಗಿನ್ನೂ ಚೆನ್ನಾಗಿರೋದು ಮಾಡಿರ್ತಾರಲ್ಲ, ಹಂಗಾಗಿ ಕೆಲವು ಪ್ರೈಸು ನಮ್ಮ ಸ್ನೇಹಿತರಿಗೆ ಬಂತು. ಅದು ನಮಗೆ ಖುಷಿನೇ ಆಗುತ್ತೆ. ಈ ಥರ ಇದ್ದಾಗ ಇವ್ರಿಗೆ ಬಂತು ಅವ್ರಿಗೆ ಬಂತು ಅನ್ನೋದೇನಿರಲ್ಲ, ಎಲ್ಲರೂ ಖುಷಿ ಪಡ್ತೀವಿ, ಒಟ್ಟು ಎಂಜಾಯ್ ಮಾಡ್ತೀವಿ. ಅದೊಂದು ತುಂಬಾ ಖುಷಿ ಆಗುತ್ತೆ. ನನ್ನ ಸ್ನೇಹಿತರು ನನಗೆ ನಿಜವಾಗ್ಲೂ ತುಂಬಾ ಸಹಾಯ ಮಾಡ್ತಾರೆ. ಸರಿತಾ ಈ ಥರ ಹಾಕ್ಕೊಳ್ಳಿ, ಆ ಥರ ಹೇಳಿ, ಈ ಥರ ಮಾಡಿ ಅಂತ. ನಿಜವಾಗ್ಲೂ ಖುಷಿಯಾಗುತ್ತೆ. ನನ್ನ ಸ್ನೇಹಿತೆ ಒಬ್ಬರು ರಾಜನ್ ಡ್ರೆಸ್ ಹಾಕ್ಕೊಬಿಟ್ಟಿದ್ರು ಡ್ರಾಮಕ್ಕೆ ಅಂತ. ಎಲ್ಲರೂ ಅವ್ರನ್ನ ಪಾರ್ಟ್ನರಾಗಿ ಯೂಸ್ ಮಾಡ್ಕೊಂಡು ಕೊನೆಗೆ ಊಟ ಮಾಡಿ ಹೊರಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್